ಮಾಜಿ ಸಚಿವರ ಪತ್ನಿ ನಡೆಯಿಂದ ಶಿಕ್ಷಣ ಇಲಾಖೆಗೆ ತಲೆನೋವಾಗಿದೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಪತ್ನಿಯಿಂದ ಟೆನ್ಷನ್ ಯಾಕೆ ಸರ್ಕಾರಿ ಶಾಲೆ ಖಾಲಿ ಮಾಡಿ ಅಂತ ಈ ಪ್ರಮೀಳಾ ಅಂದರೆ ಮಾಜಿ ಸಚಿವರ ಪತ್ನಿ ಡಿಡಿಪಿಎಗೆ ಪತ್ರ ಬರೆದಿದ್ದಾರೆ. ಮಾರ್ಚ್ ಒಳಗೆ ಶಾಲಾ ಕಾಲೇಜನ್ನು ಬೇರೆ ಕಡೆಗೆ ವರ್ಗಾಯಿಸಿ ಅಂತ ಪತ್ರ ಬರೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಭಾರತೀನಗರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾಲೇಜ್ ಇದೆ. ಪ್ರಸ್ತುತ ಪ್ರೌಢಶಾಲೆಯಲ್ಲಿ 195 ವಿದ್ಯಾರ್ಥಿಗಳು, ಕಾಲೇಜಿನಲ್ಲಿ 244 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮಾರ್ಚ್ನ ಒಳಗೆ ಶಾಲಾ ಕಾಲೇಜನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ, ಆ ಕಾಲೇಜು ಸ್ಕೂಲ್ ಇದೆಯಲ್ಲ, ಇದು ಡಿಸಿ ತಮ್ಮಣ್ಣ ಅವರ ಸ್ವಂತ ಜಮೀನು. ಆ ಜಮೀನೆಲ್ಲ ಹಿಂದೆನೇ ಅವರು ಹೇಳಿದ್ರಂತೆ, ಇಲ್ಲೊಂದು ಮಾಡ್ಕೊಳ್ಳಿ, ಸರ್ಕಾರಿ ಶಾಲೆ ಮಾಡ್ಕೊಳ್ಳಿ ನೀವು ಅಂತ ಕೊಟ್ಟಿದ್ರು, ದಾನ ಕೊಟ್ಟಿದ್ರು ಅಂತಲೇ ಅಂದ್ಕೊಳ್ಳಿ. ಈಗ ಅವ್ರ ಪತ್ನಿ ವಾಪಸ್ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜುಗಳು ಉಳ್ಕೊಂಡಿರೋದು ದೊಡ್ಡ ಪುಣ್ಯ. ಈ ಕಣ್ಣಲ್ಲಿ ನೋಡ್ತಾ ಇದ್ದೀವಲ್ಲ, ಅದು ನಮ್ಮ ಸೌಭಾಗ್ಯ. ಸರ್ಕಾರಿ ಶಾಲೆ ಇನ್ನೂ ಜೀವಂತವಾಗಿದೆ ಅಂತ ಒಮ್ಮೆ ದಾನ ಕೊಟ್ಟು ಇನ್ನೊಮ್ಮೆ ಅದನ್ನು ವಾಪಸ್ ತಗೊಳ್ಳೋದು ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿ ಇದು. ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಬನ್ನಿ. ಗೆದ್ದಾಗ ದಾನವಾಗಿ ಕೊಟ್ಟು ಸೋತ ಬಳಿಕ ಕೊಟ್ಟಂತಹ ದಾನವನ್ನ ವಾಪಸ್ ಕೇಳುವಂತಹ ನಡೆಯನ್ನ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಅನುಸರಿಸಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಅವರ ಆ ನಡೆಯಿಂದ ಇದೀಗ ಸರ್ಕಾರಿ ಶಾಲೆಯ ಮಕ್ಕಳು ಅತಂತ್ರ ಸ್ಥಿತಿಗೆ ತಲುಪುವಂತಹ ಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತೀನಗರದಲ್ಲಿರುವಂತಹ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಾಗೆ ಪ್ರೌಢಶಾಲೆ ಎರಡೂ ಕೂಡ ಇಲ್ಲಿ ಇರುವಂಥದ್ದು. ಈ ಒಂದು ಪ್ರೌಢಶಾಲೆಯಲ್ಲಿ 190ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ, ಪದವಿ ಪೂರ್ವ ಕಾಲೇಜಿನಲ್ಲಿ 240ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೀಗ ಈ ಒಂದು ಕಟ್ಟಡವನ್ನು 2001ರಲ್ಲಿ ಕಿರುಗಾವಲು ಕ್ಷೇತ್ರದ ಶಾಸಕರಾಗಿದ್ದಂತಹ ಡಿಸಿ ತಮ್ಮಣ್ಣ ಅಂದು ತಮ್ಮ ಸ್ವಂತ ಜಾಗವನ್ನು ಸರ್ಕಾರಿ ಶಾಲೆಯಾಗಿ ಮಾಡಿ ಇಲ್ಲಿ ಅವರೇ ಸ್ವತಃ ತಮ್ಮ ಸ್ವಂತದ ದುಡ್ಡನ್ನು ಹಾಕಿ ಈ ಒಂದು ಕಟ್ಟಡವನ್ನು ಕಟ್ಟಿಸಿ ಸರ್ಕಾರಿ ಶಾಲೆಯನ್ನು ಕೂಡ ತೆರೆದಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳು ಸದ್ಯ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೀಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೀಗ ಅವರು ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಸೋತ ಬಳಿಕ ಇದೀಗ ಈ ಒಂದು ಜಾಗವನ್ನು ನಮಗೆ ವಾಪಸ್ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಡಿಸಿ ತಮ್ಮಣ್ಣವರ ಪತ್ನಿ ಪ್ರಮೀಳಾರವರು DDP ಅವರಿಗೆ ಪತ್ರವನ್ನು ಬರೆದು ನಮಗೆ ಜಾಗವನ್ನು ಹಸ್ತಾಂತರಿಸಿ ಎಂಬ ನಿಟ್ಟಿನಲ್ಲಿ ಈಗ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೆ ಮಾಡಬೇಕಾಗಿದೆ, ಅವರ ಹೆಸರಿಗೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ನಮ್ಮ ಸ್ವಂತ ಜಾಗ, ಆ ನಿಟ್ಟಿನಲ್ಲಿ ಈ ಒಂದು ಶಾಲೆಯನ್ನು ಬಿಟ್ಕೊಡ್ಬೇಕು. ಈಗೆಲ್ಲವೂ ಕಟ್ಟಡ ನಮ್ಮ ಡಿಸಿ ತಮ್ಮಣ್ಣವರೇ ಕಟ್ಟಿರುವಂಥದ್ದು ಎಂಬ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಶಾಲೆಯ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ತಲುಪಿರುವಂಥದ್ದು. ಅಂದರೆ ಸೋತ ಬಳಿಕ ಡಿಸಿ ತಮ್ಮಣ್ಣವರ ನಡೆ ಸರಿ ಇಲ್ಲ ಎಂಬ ಒಂದು ಮಾತುಗಳನ್ನ ಜನರು ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಅವರೇ 15 ವರ್ಷಗಳ ಕಾಲ ಶಾಸಕರಾಗಿದ್ರು. ಆ ಸಂದರ್ಭದಲ್ಲೇ ಬೇರೆ ಕಡೆ ಒಂದು ಸರ್ಕಾರಿ ಜಾಗವನ್ನು ನೋಡಿ ಅಲ್ಲಿ ಗುರುತಿಸಿ ಕಟ್ಟಡವನ್ನು ಕಟ್ಟಿ ಸರ್ಕಾರಿ ಶಾಲೆಯನ್ನ ಈ ಒಂದು ಶಾಲೆಯನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ಆ ಕೆಲಸವನ್ನ ಮಾಡಲಿಲ್ಲ. ಆದರೆ ಇದೀಗ ಚುನಾವಣೆಯಲ್ಲಿ ಸೋತರು ಎಂಬ ಕಾರಣಕ್ಕಾಗಿ ಈ ರೀತಿ ಏಕಾಏಕಿ ಆ ಪತ್ನಿಯ ಮೂಲಕ ಪತ್ರವನ್ನು ಬರೆಸಿ ವಾಪಸ್ ಜಾಗವನ್ನು ಕೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಸದ್ಯ ಶಿಕ್ಷಣ ಇಲಾಖೆಗೂ ತಲೆನೋವಾಗಿದೆ. ಇತ್ತ ವಿದ್ಯಾರ್ಥಿಗಳಿಗೆ ಅತಂತ್ರ ಸ್ಥಿತಿಗೆ ತಲುಪುವಂತಹ ಒಂದು ಆತಂಕ ಎದುರಾಗಿರುವಂಥದ್ದು. ಯಾಕೆಂದ್ರೆ ಇಲ್ಲೆಲ್ಲರೂ ಕೂಡ ಬಡ ವಿದ್ಯಾರ್ಥಿಗಳೇ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಪರಿಸ್ಥಿತಿ ಏನಾಗ್ಬೋದು, ಏಕಾಏಕಿ ಮಾರ್ಚ್ ಒಳಗೆ ಈ ಒಂದು ಜಾಗವನ್ನು ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನವರಿ ತಿಂಗಳಲ್ಲಿ ಪತ್ರವನ್ನು ಬರೆದಿದ್ದಾರೆ. ಆ ನಿಟ್ಟಿನಲ್ಲಿ ಏಕಾಏಕಿ ಈ ರೀತಿ ಪತ್ರ ಬರೆದರೆ ಅವರನ್ನ ಯಾವ ಶಾಲೆಗೆ ಕಳಿಸೋದು ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಆತಂಕ ಎದುರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಒಂದು ರೀತಿ ಆತಂಕಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು, ಸರ್ಕಾರ ಈ ಕುರಿತು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ, ಅಲ್ಲದೆ ಡಿಸಿ ತಮ್ಮಣ್ಣ ಅವರು ಬೇರೆ ಕಡೆ ಒಂದು ಸರ್ಕಾರಿ ಜಾಗವನ್ನು ನೋಡಿ ಅಲ್ಲಿ ಶಾಲೆ ನಿರ್ಮಿಸುವವರೆಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಆತಂಕವನ್ನ ದೂರ ಮಾಡಬೇಕಾಗಿದೆ. ಬೇರೆ ಕಡೆ ಜಾಗವನ್ನ ಗುರುತಿಸಿ ತಕ್ಷಣವೇ ಆ ಒಂದು ಶಾಲೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕ್ರಮವನ್ನು ಕೈಗೊಳ್ಳಿ ಎಂಬುದು ನ್ಯೂಸ್ ಫಸ್ಟ್ನ ಒಂದು ಆಶಯವೂ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಭಾರತೀನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.